ಬೈರಾಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಭಾನುವಾರ. ನಾನು ಭಾಗ್ಯಾನಂಜುಂಡಸ್ವಾಮಿ. ಸುದ್ದಿಗಳ ವಿವರ. ತಾಲೂಕಿನ ಬೈರಾಪುರ ಅಲ್ದರ ಗ್ರಾಮದ ದಲಿತ ಮುಖಂಡ, ಸಾಮಾಜಿಕ ಹೋರಾಟಗಾರ ಚಿತ್ರಪ್ಪ ಎರಬಾಳ ಅವರ ಮೇಲೆ ಉಂಬಳೇಬೈಲು ವಲಯ ಅರಣ್ಯಾಧಿಕಾರಿಗಳು ಸುಳ್ಳು ಕೇಸು ದಾಖಲಿಸಿ ಸ್ವಂತ ಬಳಕೆಗಾಗಿ ತಯಾರಿಸಿಟ್ಟಿದ್ದ ಸುಟ್ಟ ಇಟಿಕೆಗಳನ್ನು ಟ್ರ್ಯಾಕ್ಟರ್ನಲ್ಲಿ ಕೊಂಡೊಯ್ದು ಅವರ ವೃದ್ಧ ತಂದೆಯ ಮೇಲೆ ದೈಹಿಕ ಹಲ್ಲೆ ಮಾಡಿದ ಉಂಬಳೇಬೈಲು ವಲಯ ಅರಣ್ಯಾಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ದಲಿತ ಮುಖಂಡ ಎಚ್.ಎಂ. ಶಿವಣ್ಣ ಆಗ್ರಹಿಸಿದರು. ಅವರು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನರಸಿಂಹರಾಜಪುರ ತಾಲೂಕಿನ ಅಲ್ದರ ಬೈರಾಪುರ ಗ್ರಾಮದಲ್ಲಿ 2017-18ನೇ ಸಾಲಿನಲ್ಲಿ 30 ಕುಟುಂಬದವರಿಗೂ ತಲಾ 2 ಎಕರೆಯಿಂದ 3 ಎಕರೆವರೆಗೂ ಬಗರ್ ಹುಕುಂ ಸಮಿತಿ ಜಮೀನು ಮಂಜೂರು ಮಾಡಿದೆ. ದೈಹಿಕ ಹಲ್ಲೆಗೆ ಒಳಗಾದ ಚಿತ್ರಪ್ಪ ಎರಬಾಳ ಅವರ ತಂದೆ ಕೊಲ್ಲಪ್ಪ ಅವರಿಗೂ 2 ಎಕರೆ 25 ಗುಂಟೆ ಮಂಜೂರಾಗಿದೆ ಎಂದರು. ಆದರೆ ಅಕ್ಟೋಬರ್ 28ರಂದು ಉಂಬಳೇಬೈಲು ವಲಯ ಅರಣ್ಯಾಧಿಕಾರಿಗಳು ತಮ್ಮ ಸಿಬ್ಬಂದಿಯೊಂದಿಗೆ ಚಿತ್ರಪ್ಪ ಎರಬಾಳ ಅವರ ತಂದೆ ಕೊಲ್ಲಪ್ಪ ಅವರ ಸ್ವಂತ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ. ಅಲ್ಲಿ ಕೃಷಿ ಹೊಂಡದಿಂದ ತೆಗೆದ ಮಣ್ಣಿನಿಂದ ಸ್ವಂತ ಬಳಕೆಗೆ ಎಂದು ಸುತ್ತಿದ್ದ ಇಟಿಗೆ ಗೂಡನ್ನು ಕೆಡವಿ ಹಾಕಿ 2 ಟ್ರ್ಯಾಕ್ಟರ್ ಇಟ್ಟಿಗೆಯನ್ನು ತುಂಬಿಕೊಂಡು ಉಳಿದ ಇಟ್ಟಿಗೆಯನ್ನು ಅಮಾನತು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಡೆಯಲು ಹೋದ 80 ವರ್ಷದ ವೃದ್ಧರಾದ ಕೊಲ್ಲಪ್ಪ ಅವರ ಮೇಲೆ ಅರಣ್ಯಾಧಿಕಾರಿಗಳು ದೈಹಿಕ ದೌರ್ಜನ್ಯ ಮಾಡಿ ಜಾತಿ ನಿಂದನೆ ಮಾಡಿ ಹೋಗಿದ್ದಾರೆ ಎಂದು ಆರೋಪಿಸಿದರು. ಶಿವಮೊಗ್ಗದ ವಕೀಲ ಷಡಕ್ಷರಪ್ಪ ಮಾತನಾಡಿ, ದಲಿತರ ಮೇಲೆ ಅರಣ್ಯಾಧಿಕಾರಿಗಳು ಹಲ್ಲೆ ಮಾಡಿದ ತಕ್ಷಣ ನರಸಿಂಹರಾಜಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ನರಸಿಂಹರಾಜಪುರದಲ್ಲಿ ಪ್ರತಿಭಟನೆಯೂ ಹಮ್ಮಿಕೊಳ್ಳಲಾಗಿತ್ತು. ಆದರೂ ಪೊಲೀಸರು ಪ್ರಕರಣ ದಾಖಲಿಸಿಲ್ಲ. 2 ದಿನ ಕಾಯುತ್ತೇವೆ. ಅರಣ್ಯಾಧಿಕಾರಿಗಳ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳದಿದ್ದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮಟ್ಟದಲ್ಲಿ ಚಳುವಳಿ ನಡೆಸುತ್ತೇವೆ ಹಾಗೂ ನ್ಯಾಯಾಲಯಕ್ಕೂ ಹೋಗುತ್ತೇವೆ ಎಂದರು. ಸರ್ಕಾರವು ತಕ್ಷಣ ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳನ್ನು ಅಮಾನತು ಮಾಡಬೇಕು ಎಂದು ಆಗ್ರಹಿಸಿ ಸಂಬಂಧಪಟ್ಟ ದಾಖಲೆಗಳನ್ನು ಪ್ರದರ್ಶಿಸಿದರು. ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡ ಚಿತ್ರಪ್ಪ ಎರಬಾಳ, ಜಿಲ್ಲಾ SC/ST ದೌರ್ಜನ್ಯ ಜಾಗೃತಿ ಸಮಿತಿ ಸದಸ್ಯ ಶೆಟ್ಟಿಕೊಪ್ಪ ಮಹೇಶ್ ಉಪಸ್ಥಿತರಿದ್ದರು. ನರಸಿಂಹರಾಜಪುರ ತೋಟಗಾರಿಕೆ ಇಲಾಖೆಯಿಂದ ನೀಡುವ ಸವಲತ್ತುಗಳನ್ನು ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ರೋಹಿತ್ ತಿಳಿಸಿದರು. ಅವರು ಶುಕ್ರವಾರ ತೋಟಗಾರಿಕೆ ಇಲಾಖೆಯಲ್ಲಿ ಅಡಿಕೆ ಬೆಳೆದ ರೈತರಿಗೆ ಎಲೆಚುಕ್ಕಿ ರೋಗದ ಔಷಧಿಗಳನ್ನು ವಿತರಿಸಿ ಮಾತನಾಡಿ, ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ 1 ಎಕರೆಗೆ 1 ಲೀಟರ್ನಂತೆ 2.5 ಎಕರೆವರೆಗೆ ಪ್ರೊಪೋಕೊನಜೋಲ್ ಎಂಬ ಔಷಧಿಯನ್ನು ನೀಡಲಾಗುತ್ತದೆ. 1 ಲೀಟರ್ ನೀರಿಗೆ 1 ml ಔಷಧಿಯನ್ನು ಮಿಶ್ರಣ ಮಾಡಿ ಔಷಧಿ ಸಿಂಪಡಿಸಬೇಕು. 1 ಲೀಟರ್ ಔಷಧಿಯನ್ನು ಸುಮಾರು 1,000 ಲೀಟರ್ ನೀರಿಗೆ ಮಿಶ್ರಣ ಮಾಡಬಹುದು. 1 ಎಕರೆ ಅಡಿಕೆ ತೋಟಕ್ಕೆ ಅಂದಾಜು 5 ಬ್ಯಾರೆಲ್ ಔಷಧಿ ಬೇಕಾಗುತ್ತದೆ. ರೈತರು ಈ ಔಷಧಿಯನ್ನು ಸರಿಯಾಗಿ ಅಡಿಕೆ ಗಿಡಗಳಿಗೆ ಸಿಂಪಡಣೆ ಮಾಡಿದರೆ ಎಲೆಚುಕ್ಕಿ ರೋಗವನ್ನು ನಿಯಂತ್ರಣಕ್ಕೆ ತರಬಹುದಾಗಿದೆ. ರೈತರು ಅಡಿಕೆ ಬೆಳೆ ನಮೂದಾಗಿರುವ ಪಹಣಿ ಹಾಗೂ ಆಧಾರ್ ಕಾರ್ಡನ್ನು ಇಲಾಖೆಯಲ್ಲಿ ಸಿಗುವ ಅರ್ಜಿ ಫಾರಂನಲ್ಲಿ ಭರ್ತಿ ಮಾಡಿ ಇಲಾಖೆಗೆ ನೀಡಿ ಔಷಧಿಯನ್ನು ಪಡೆಯಬೇಕು ಎಂದವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಪುನೀತ್ ಇದ್ದರು. ಕುದುರೆಗುಂಡಿಯ ಗಾಯತ್ರಿ ವಿಪ್ರ ಮಹಿಳಾ ಬಳಗದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ನವೆಂಬರ್ 10ರ ಭಾನುವಾರ ಅಂದರೆ ಇಂದು ಸೀತೂರಿನ VSSN ಅನಂತರಾಮ ಉಪಾಧ್ಯ ಸಭಾಂಗಣದಲ್ಲಿ ಮಧ್ಯಾಹ್ನ 2 ಗಂಟೆಗೆ ನಡೆಯಲಿದೆ ಎಂದು ಗಾಯತ್ರಿ ವಿಪ್ರ ಮಹಿಳಾ ಬಳಗದ ಅಧ್ಯಕ್ಷೆ ಮಮತಾ ಪ್ರಭಾಕರ್ ತಿಳಿಸಿದ್ದಾರೆ. ವಂದನೆಗಳು.